ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಲ್ಲಿ ನೂರಾರು ಜನ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾನುವಾರ ಮಧ್ಯಾಹ್ನ 12 ಗಂಟೆಯಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಜಮಾಯಿಸಿ ಡಿಕೆ ಶಿವಕುಮಾರ್ ಹಾಗೂ ಎಲ್ಆರ್ ಶಿವರಾಮೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಇಬ್ಬರು ನಾಯಕರ ಪ್ರತಿಕೃತಿ ದಹನ ಮಾಡಿದರು. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಎಸ್ಐಟಿ ತನಿಖೆ ಮೇಲೆ ನಮಗೆ ಯಾವುದೇ ನಂಬಿಕೆ ಇಲ್ಲ, ಅದನ್ನು ಸಿಬಿಐಗೆ ಒಪ್ಪಿಸಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಕುಮಾರ್ ಅವರು ಹೋರಾಟವನ್ನು ಪಟ್ಟಣದಲ್ಲಿ ಕೈಗೊಂಡಿರುವ ಚರಿತ್ರೆ ಏನು ಅನ್ನೋದು ಬೆಂಗಳೂರು ನಗರದ ಎಲ್ಲ ಜನರಿಗೂ ಕೂಡ ಗೊತ್ತಿದೆ. ಇನ್ನು 4-6 ಪೊಲೀಸ್ ಸ್ಟೇಷನ್ಗಳಲ್ಲಿ ಬೆಂಗಳೂರು ನಗರದಲ್ಲಿ ವಿಚಾರಿಸಿದೆ ಇವರ ಚರಿತ್ರೆ ಏನು, ಇವರು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ, ಇವರೇನು ಬಂಧಗಳನ್ನು ನಡೆಸಿದ್ದಾರೆ ಅನ್ನೋದು ಎಲ್ಲ ಪ್ರತಿಯೊಂದು ಚರಿತ್ರೆ ಬಟ್ಟ ಬಯಲಾಗ್ತದೆ. ಇಂಥವ್ರನ್ನ ಜೈಲಿನಲ್ಲಿ ಇಟ್ಕೊಂಡು ರಾಜಕಾರಣ ಮಾಡುವಂಥ ಡಿಕೆ ಶಿವಕುಮಾರ್ ಅವರು ಏನಂತ ಕರಿಬೇಕು, ಸುಗಂಧ ರಾಜಕಾರಣಿ ಅಂತ ಕರಿಬೇಕಾ ಅಥವಾ ದೂರೋದ್ದಾತ ನಾಯಕ ಅಂತ ಕರಿಬೇಕಾ ಹೇಳಿ. ಇಂಥವನ್ನೆಲ್ಲ ಚಿಲ್ಲರೆ ರಾಜಕಾರಣ ಮಾಡುವಂಥದ್ದು ಮತ್ತೆ ಪಕ್ಷಗಳ ಬಗ್ಗೆ ಒಡಕುಕೊಂಡು ಈ ರಾಜ್ಯದಲ್ಲಿ ನಾನೇ ಸರ್ವಾಧಿಕಾರಿಯಾಗಿ ನೆರಬೇಕು ಅಂತ ಒಂದು ಉದ್ದೇಶದಿಂದ ಇಂಥ ಅಪಪ್ರಚಾರ ಮಾಡ್ತಾ ಇದ್ದಾರೆ.